ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ನನ್ನ ಜೊತೆ ಸಹೋದ್ಯೋಗಿಯಾದಂಥ ಚಂದ್ರಪ್ಪ ಅವರಿದ್ದಾರೆ. ಸಚಿವ ಸಂಪುಟ ಪುನರಚನೆಯ ಕೂಗು ಜೋರಾಗಿ ಎದ್ದಿರುವಂಥದ್ದು. ಅದು ಎಷ್ಟರ ಮಟ್ಟಿಗೆ ಅಂದರೆ 22ಕ್ಕೂ ಹೆಚ್ಚು ಶಾಸಕರು ಇಂದು ಅಂದರೆ ಭಾನುವಾರ ಸಂಜೆ ದೆಹಲಿಯ ವಿಮಾನವನ್ನು ಹತ್ತುತ್ತಾ ಇರುವಂಥದ್ದು, ದೆಹಲಿಯ ಫ್ಲೈಟನ್ನು ಹತ್ತುತ್ತಾ ಇರುವಂಥದ್ದು, ಹೈಕಮಾಂಡ್ ಭೇಟಿಗೆ ಹೋಗಿ ಸಚಿವ ಸಂಪುಟ ಪುನರಚನೆ ಮಾಡಬೇಕು, 15 ಹೆಚ್ಚು ಸಚಿವರನ್ನು ಸಚಿವ ಸಂಪುಟದಿಂದ ಕೈ ಬಿಟ್ಟು ಶಾಸಕರಿಗೆ ಅವಕಾಶವನ್ನು ಕೊಡಬೇಕು ಅಂತ ಆಗ್ರಹವನ್ನು ವ್ಯಕ್ತಪಡಿಸಲು ದೆಹಲಿಗೆ ಹೋಗ್ತಾ ಇರುವಂಥದ್ದು. ಏನು ಇದರ ಮರ್ಮ, ಇಂದಿನ ಲೆಕ್ಕಾಚಾರ ಏನು, ಸಚಿವ ಸಂಪುಟ ಪುನರಚನೆ ಆಗುತ್ತೋ ಅಥವಾ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಂತೆ ಏನಾದರೂ ಕೂಡ ಬೇರೆ ರೀತಿಯ ತಿರುವನ್ನು ತೆಗೆದುಕೊಳ್ಳುತ್ತೋ, ಇವೆಲ್ಲವನ್ನು ಕೂಡ ರಾಜಕೀಯ ವಿಶ್ಲೇಷಣೆಯನ್ನು ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ನಾನು ಮತ್ತು ಚಂದ್ರಪ್ಪ ಅವರು ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ. ಚಂದ್ರಪ್ಪ ಅವರೇ, ಇವತ್ತು ಹೋಗ್ತಾ ಇರುವಂಥದ್ದು ಒಂದಷ್ಟು ಕುತೂಹಲ ಇರುವಂಥದ್ದು. ಯಾಕಂದರೆ ದಾವಣಗೆರೆ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಮುಗಿಯುವುದಕ್ಕೋಸ್ಕರ ಕಾಯ್ತಾ ಇದ್ರ ಶಾಸಕರು ಅಂತ. ಯಾಕಂದರೆ ಮುಗಿದು ಕೆಲವೇ ದಿನಗಳಲ್ಲಿ ವಿಮಾನವನ್ನು ಅಂದರೆ ದೆಹಲಿಗೆ ಹೋಗ್ತಾ ಇರುವಂಥದ್ದು 22ಕ್ಕೂ ಹೆಚ್ಚು ಶಾಸಕರು. ಒಂದಷ್ಟು ಕುತೂಹಲ ಇದೆ, ಈಗಲೇ ಯಾಕೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಈ ಸಂಬಂಧಪಟ್ಟಂತೆ ಹೇಳೋದಾದರೆ ಇಲ್ಲಿ ಏನಾಗಿದೆ ಅಂದರೆ, ಕರ್ನಾಟಕದಲ್ಲಿ ಕಳೆದ 3 ವರ್ಷದಲ್ಲಿ ಅಂದರೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಒಂದು ನಾಯಕತ್ವ ಬದಲಾವಣೆಯ ಬಿಕ್ಕಟ್ಟು ಜೋರಾಗಿ ಚರ್ಚೆ ಆಯಿತು. ಅದರ ಜೊತೆಗೇ ಸಚಿವ ಸಂಪುಟ ಪುನರ್ರಚನೆಗೂ ಕುರಿತ ಚರ್ಚೆಯು ಜೋರಾಗಿ ಕೇಳಿ ಬರ್ತಾಯಿತ್ತು. ಇತ್ತೀಚೆಗೆ ಅಂದರೆ ಕಳೆದ ಒಂದು 3 ತಿಂಗಳ ಹಿಂದೆ ಡಿ ಕೆ ಶಿವಕುಮಾರ್ ಅವರು ನಾಯಕತ್ವ ಬದಲಾವಣೆಗೆ ಪಟ್ಟು ಹಿಡಿದಾಗ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಬರ್ತಾರೆ. ರಾಜ್ಯಕ್ಕೆ ಬಂದು ಇಲ್ಲಿ ಒಂದು ಮನವೊಲಿಕೆಯನ್ನು ಮಾಡುವ ಒಂದು ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಲೆಕ್ಕಾಚಾರದ ಮೇಲೆ ನಾಯಕತ್ವ ಬದಲಾವಣೆ ಆಗುತ್ತೋ ಬಿಡುತ್ತೋ ಅನ್ನೋ ಚರ್ಚೆಗಳು ಬರ್ತವೆ. ಆಗ ವರಿಷ್ಠರು ಒಂದು ತಾತ್ಕಾಲಿಕವಾದ ಒಂದು ವಿರಾಮ ಹಾಕಿದರು. ಅಂದರೆ ಸಂಪುಟ ಪುನರ್ರಚನೆಗೆ ಒಂದು ವಿರಾಮ ಹಾಕಿದರು. ಈಗ ಉಪಚುನಾವಣೆಗಳು ಬರ್ತಾ ಇದ್ದಾವೆ ಮತ್ತು ಇವೆಲ್ಲ ಬೇರೆ ಬೇರೆ ಈ ಗೊಂದಲಗಳೆಲ್ಲ, ಆಂತರಿಕ ಗೊಂದಲಗಳೆಲ್ಲ ಇದ್ದಾವೆ, ಇವೆಲ್ಲ ಬಗೆಹರಿಲಿ ಮತ್ತು ನೋಡೋಣ ಅಂತ ಹೇಳಿದರು. ಈಗ ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆಗಳು ಮುಗಿದಿದ್ದಾವೆ. ಹಾಗಾಗಿ ಇಷ್ಟು ದಿನ ತಣ್ಣಗಿದ್ದ ಶಾಸಕರು ಅಂದರೆ ಹಿರಿಯ ಶಾಸಕರು ಈಗ ಚುನಾವಣೆ ಮುಗಿದ ತಕ್ಷಣ ನಮಗೆ ಸಂಪುಟ ಪುನರಚನೆ ಮಾಡಿ ಮತ್ತು ನಮಗೂ ಅವಕಾಶ ಕೊಡಿ ಅಂತ ಒಂದು ಡಿಮ್ಯಾಂಡನ್ನು ಇಡ್ತಾ ಇದ್ದಾರೆ. ಅದಕ್ಕಾಗಿಯೇ ಭಾನುವಾರ ಸಂಜೆ ದೆಹಲಿಗೆ ತೆರಳ್ತಾ ಇರೋದು. ಹಾಗಾಗಿ ಇದರಲ್ಲಿ ಹೊಸ ವಿಷಯಗಳೇನಿಲ್ಲ ಅಂತಂದರೆ, ಮೊದಲಿಂದನೂ ಈ ಕೂಗಿತ್ತು. ಈಗ ಒಂದಷ್ಟು ವರಿಷ್ಠರ ಒಂದು ಬ್ರೇಕ್ ಹಾಕಿದ ಮೇಲೆ ಅದು ತಣ್ಣಗಾಗಿತ್ತು. ಈಗ ಎಲೆಕ್ಷನ್ನು ಈ ಗೊಂದಲಗಳೆಲ್ಲ ಮುಗಿದಾದ ಮೇಲೆ ಮತ್ತೆ ಆ ಬೇಡಿಕೆಯನ್ನು ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಓಕೆ, ಮತ್ತು ಅದರ ಜೊತೆಗೆ ಚಂದ್ರಪ್ಪ ಅವರು ಈಗ ಹೋಗ್ತಾ ಇರುವಂಥದ್ದು ಶಾಸಕರ ಬೇಡಿಕೆ ಇದೆಯಲ್ವಾ, ಒಂದು ಕುತೂಹಲ ಇರುವಂಥದ್ದು. ಈಗ ಹೋದ ತಕ್ಷಣವೇ ಶಾಸಕರಿಗೆ ಆಯಿತು ಬನ್ನಿ ಹೈಕಮಾಂಡ್ ನಾಯಕ. ಯಾಕೆ ನೀವು ಹೋಗ್ತಾ ಇರೋಂಥದ್ದು ಒಂದು ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ವೇಣುಗೋಪಾಲು, ಸುರ್ಜೇವಾಲಾ ಇವ್ರು ಭೇಟಿ ಮಾಡಕ್ಕೆ ಹೋಗ್ತಾ ಇರೋಂಥದ್ದು. ಮತ್ತು ಸಚಿವ ಸಂಪುಟ ಪುನರಚನೆ ವಿಚಾರದಲ್ಲಿ ತೀರ್ಮಾನ ತೆಗೆದುಕೊಳ್ಬೇಕಾಗಿರುವಂಥದ್ದು ಹೈಕಮಾಂಡ್ ನಾಯಕರು. ಅದು ಸಮ್ಮುಖದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕೂರಿಸ್ಕೊಂಡು ತೆಗೆದುಕೊಳ್ಳುವಂಥದ್ದು. ಈಗ ಶಾಸಕರು 22, 23, 25 ಜನ ಅಥವಾ ಇನ್ನೂ ಹೆಚ್ಚು ಜನ ಹೋದ ತಕ್ಷಣ ಸೋನಿಯಾ ಗಾಂಧಿ ಅವರು ಇರಲಿ, ರಾಹುಲ್ ಗಾಂಧಿ ಅವರು ಇರಲಿ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರಲಿ, ಬನ್ನಿ ಶಾಸಕರೇ ಸಚಿವ ಸಂಪುಟ ಪುನರಚನೆ ಓಕೆ ಮಾಡ್ತೀವಿ ಹೋಗಿ ಅಂತ ಹೇಳಿ ಕಳಿಸೋದಿಲ್ಲ. ಅಂದರೆ ಶಾಸಕರು ಕೂಡ ಅದು ಗೊತ್ತಿರುವಂಥದ್ದು. ಸೊ ಹೋಗಿದ ತಕ್ಷಣ ಅವರು ಫಸ್ಟ್ ಆಫ್ ಆಲ್ ಭೇಟಿ ಆಗ್ತಾರೋ ಇಲ್ವೋ ಅನ್ನುವಂಥದ್ದು ಕೂಡ ಅನುಮಾನ ಇರುವಂಥದ್ದು. ಯಾಕಂದರೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬ್ಯುಸಿಯಲ್ಲಿರುವಂಥದ್ದು ಮತ್ತು ಅವ್ರದ್ದೇ ಆದ ಈ ಲೆಕ್ಕಾಚಾರದಲ್ಲಿರುವಂಥದ್ದು. ಸೊ ಅದರ ಬಿಸಿಯ ನಡುವೆ ಕರ್ನಾಟಕದ ಅದು ಸಚಿವ ಸಂಪುಟ ಪುನರಚನೆ ವಿಚಾರ ಸಂಬಂಧಪಟ್ಟಂತೆ ಕೂತು ಮಾತಾಡಿ ತೀರ್ಮಾನ ತೆಗೆದುಕೊಳ್ಳುವಂಥ ಸ್ಥಿತಿಯಲ್ಲಿ ಹೈಕಮಾಂಡ್ ನಾಯಕರೂ ಇಲ್ಲ ಮತ್ತು ಆ ಪರಿಸ್ಥಿತಿ ತಕ್ಷಣಕ್ಕೆ ಇಲ್ಲವೂ ಕೂಡ ಇಲ್ಲ. ಈ ಹಿನ್ನೆಲೆಯಲ್ಲಿ ಇವರು ಸುಮ್ಮನೆ ಈ ಓದ ಪುಟ್ಟ ರೀತಿಯಲ್ಲಿ ಆಗುವಂಥದ್ದು. ಮತ್ತು ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಶಾಸಕರು ಈ ರೀತಿ ಹೈಕಮಾಂಡ್ ನಾಯಕರು ಇವಾಗ ಹೋದ ತಕ್ಷಣ ತೀರ್ಮಾನ ಆಗೋದಿಲ್ಲ, ಸಾಧ್ಯವೂ ಇಲ್ಲ. ಪ್ರಾಕ್ಟಿಕಲ್ ಯೋಚನೆ ಮಾಡೋದಾದ್ರೆ ಚಂದ್ರಪ್ಪ ಅವರೇ, ರಾಹುಲ್ ಗಾಂಧಿ, ವೇಣುಗೋಪಾಲ್, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಕುಳಿತುಕೊಂಡು ಸಚಿವ ಸಂಪುಟ ಪುನರಚನೆ ಮಾಡಬೇಕೋ ಬೇಡವೋ, ಮಾಡಿದ್ರೆ ಯಾರು ತೆಗೆದುಕೊಳ್ಬೇಕು, ಯಾರು ಕೈ ಬಿಡಬೇಕು ಅನ್ನೋ ಚರ್ಚೆ ಆಗುವಂಥದ್ದು. ಈಗಿನ ಸಂದರ್ಭದಲ್ಲಿ ಅವರೆಲ್ಲರೂ ಕೂತು ಮಾತಾಡುವಂಥ ಪರಿಸ್ಥಿತಿ ಇದೆಯಾ ಇಲ್ವಾ? ಈ ಹಿನ್ನೆಲೆಯಲ್ಲಿ ಶಾಸಕರಿಗೆ ಹೋದ್ರು ಬಂದು ಪ್ರೆಷರ್ ಹಾಕಿದ್ರು ಅನ್ನುವಂಥದ್ದು ಮಾತ್ರ ಇರುವಂಥದ್ದು. ಅದು ಶಾಸಕರು ಕೂಡ ಗೊತ್ತಿದೆ. ಸೊ ಈ ಹಿನ್ನೆಲೆಯಲ್ಲಿ ಇದು ನನಗೆ ಅನಿಸಿದ್ದು ಅಥವಾ ನನಗೆ ಬಂದ ಮಾಹಿತಿ ಪ್ರಕಾರ ಯಾರ್ಯಾರು ಹೋಗ್ತಾ ಇದ್ರಲ್ವ ಶಾಸಕರೆಲ್ಲರೂ ಕೂಡ ಅವರೆಲ್ಲ ಸಿದ್ದರಾಮಯ್ಯ ಬೆಂಬಲಿಗರು ಬಹುತೇಕರು.
ಒಂದು ಸಂದೇಶ ಸಚಿವ ಸಂಪುಟ ಪುನರಚನೆ ಅನ್ನುವಂಥದ್ದು ಏನಾದರೂ ಕೂಡ ಅಂದರೆ ನಾಯಕತ್ವ ಬದಲಾವಣೆ ಆಗುತ್ತೋ ಇಲ್ವೋ ಅದು ಮುಂದಿನ ಪಂಚರಾಜ್ಯ ಚುನಾವಣೆ ಬಳಿಕ ಗೊತ್ತಾಗುವಂಥದ್ದು, ಫಲಿತಾಂಶದ ನಂತರ ನಿರ್ಧಾರ ಆಗುವಂಥದ್ದು. ಎಲ್ಲೋ ಒಂದು ಕಡೆ ಸಚಿವ ಸಂಪುಟ ಪುನರಚನೆ ಸಂಬಂಧಪಟ್ಟಂತೆ ಒಂದು ಸಂದೇಶ ಕೊಡುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರ ತಂಡ ಈ ಶಾಸಕರ ಟೂರಿನ ಹಿಂದೆ ಅಂದರೆ ದೆಹಲಿ ಪ್ರವಾಸದ ಹಿಂದೆ ರಣತಂತ್ರ ಅಡಗಿದೆಯಾ ಅನ್ನುವಂಥದ್ದು ಕೂಡ ಒಂದಷ್ಟು ಚರ್ಚೆ ವಿಚಾರ ರಾಜಕೀಯದಲ್ಲಿ ಬರುವಂಥದ್ದು ಅಲ್ವಾ? ಈಗ ನಾವು ಮೊದಲೇ ಹೇಳ್ದಂಗೆ ಏನಾಗಿತ್ತು ಅಂದರೆ, ಈಗ ನಾಯಕತ್ವ ಬದಲಾವಣೆ ಆಗಬೇಕು ಅಂತಂದರೆ ಅಲ್ಲಿ ಸಚಿವರ ಒಂದು ಬೆಂಬಲ ಅಗತ್ಯ, ಸಚಿವರು ಮತ್ತು ಶಾಸಕರ ಬೆಂಬಲ ಅಗತ್ಯ. ಇಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಬೆಂಬಲ ತೋರಿಸಬೇಕು, ಹೈಕಮಾಂಡ್ಗೆ ತೋರಿಸಬೇಕಾಗುತ್ತೆ. ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಅದೇ ಹಂತದ ಪ್ರಯತ್ನಗಳಲ್ಲಿ ಇದ್ದಾರೆ. ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರು ಈಗ ಅವ್ರಿಗೆ ಅರ್ಜೆಂಟಾಗಿ ಒಂದು ಸಂಪುಟ ಪುನರಚನೆ ಆದರೆ ತಮ್ಮ ಬೆಂಬಲ ಜಾಸ್ತಿ ಆಗುತ್ತೆ. ಆವಾಗ ನಾಯಕತ್ವ ಬದಲಾವಣೆಯ ಒಂದು ವಿವಾದ ಏನಿತ್ತು ಅದು ತೆರೆಮರೆಗೆ ಸರಿತದೆ. ಸಚಿವ ಸಂಪುಟ ಪುನರಚನೆ ಆದರೆ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂಥದ್ದು ಒಂದು ಸಂದೇಶ ಹೋಗುತ್ತೆ ಮತ್ತು ಆ ರೀತಿ ಇಲ್ಲ ಅನ್ನುವಂಥದ್ದು ಕೂಡ ಒಂದು ಬಹಳ ಸ್ಪಷ್ಟವಾಗಿ ಒಂದು ಕ್ಲಾರಿಟಿ ಸಿಗುತ್ತೆ. ಆ್ಯಕ್ಚುಲಿ ಸಿದ್ದರಾಮಯ್ಯ ಅವರು ಸ್ಟ್ರಾಟಜಿನೇ ಇದು. ಈಗ ಸಿದ್ದರಾಮಯ್ಯನವರು ಏನು ಅವರ ಅವ್ರ ಬಣದ ಒಂದು ಶಾಸಕರೆಲ್ಲ ಹೋಗಬೇಕು ಅಂತ ಏನು ರೆಡಿಯಾಗಿದ್ದಾರೆ, ಅಲ್ಲೀಗ ಒಂದು ಹಂತದಲ್ಲಿ ಏನಾದರೂ ಹೈಕಮಾಂಡು ಗ್ರೀನ್ ಸಿಗ್ನಲ್ ಕೊಡ್ತು ಅಂತಂದರೆ ಇಲ್ಲಿ ಸಿದ್ದರಾಮಯ್ಯ ಅವರು ಮುಂದಿನ 2 ವರ್ಷ ಅವಧಿಗೆ ಅವ್ರನ್ನ ಆ ಸ್ಥಾನದಿಂದ ಇಳಿಸೋದಕ್ಕೆ ಡಿ ಕೆ ಶಿವಕುಮಾರ್ಗೆ ಕಷ್ಟ ಆಗಬಹುದು. ಹೀಗಾಗಿ ಸಿದ್ದರಾಮಯ್ಯ ಅವರ ಬಣದವರೇ ಮತ್ತು ಸಿದ್ದರಾಮಯ್ಯ ಅವರ ಮೂಲಕನೇ ಅದನ್ನು ಒಂದು ಒತ್ತಡ ತಂತ್ರವನ್ನು ಹೈಕಮಾಂಡ್ ಮೇಲೆ ಹೇರ್ತಾ ಇರೋದು. ಇಲ್ಲಿ ಒಂದು ನಾವು ಚರ್ಚೆ ಏನು ಅಂತಂದರೆ, ಇಷ್ಟು ಸಾಮಾನ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಈ ಸಂಪುಟ ಪುನರಚನೆಗೆ ಈಗಾಗಲೇ ಅವರು ನಿರಾಸಕ್ತಿ ತೋರಿಸಿದ್ದಾರೆ. ನನಗೇನು ಗೊತ್ತೇ ಇಲ್ಲ, ಅದು ಕ್ಯಾಬಿನೆಟ್ ರೀಶಫಲ್ ಒಪ್ಪದೇ ಇಲ್ಲ. ಒಂದು ಸಚಿವ ಸಂಪುಟ ಪುನರಚನೆ ಆದರೆ ನಾಯಕತ್ವ ಬದಲಾವಣೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಒಂದು ಪುನರಚನೆ ಮಾಡೋದಾದ್ರೆ ಸಿಎಂ ಸ್ಥಾನ ನನ್ನ ಸ್ಥಾನ ಏನು ಅನ್ನುವಂಥದ್ದು ಕೂಡ ಅವರು ಒಂದು ಡಿಮ್ಯಾಂಡ್ ಇಟ್ಟಿರು. ಇದು ಆತಂಕ ಅವರಿಗಿದೆ, ಡಿ ಕೆ ಶಿವಕುಮಾರ್ ಅವರಿಗೆ ಅದು ದೊಡ್ಡ ಆತಂಕ ಇದೆ. ಮತ್ತು ಅವರ ಬಣದ ಬೆಳೆಸ್ಕೊಂಡಿರುವಂಥ ಶಾಸಕರು ಕೂಡ ಅದನ್ನು ನೇರವಾಗಿ ಒಂದಷ್ಟು ಕಡೆ ಹೇಳಿದ್ದಾರೆ. ಇಲ್ಲಿ ಅಷ್ಟು ಈಸಿಯಾಗಿ ಡಿ ಕೆ ಶಿವಕುಮಾರ್ ತಮ್ಮ ಪಟ್ಟನ್ನು ಸಡಿಲಿಸ್ತಾರೆ ಅನ್ನೋದೇ ಒಂದು ಪ್ರಶ್ನೆ. ಮುಂದೆ ಏನಾಗ್ಬೋದು ಇದಕ್ಕೆ ಅಂತ. ಖಂಡಿತವಾಗ್ಲೂ ಚಂದ್ರಪ್ಪ ಅವರು, ಒಂದು ಸಚಿವ ಸಂಪುಟ ಪುನರಚನೆ ಏನು ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ, ಶಾಸಕರು ಈಗ ಕೇಳ್ತಾರೆ ಸಚಿವ ಸಂಪುಟ ಪುನರಚನೆ ಮಾಡಬೇಕು ಅಂತ. ಆದರೆ ಸಿದ್ದರಾಮಯ್ಯ ಅವರು 2.5 ವರ್ಷ ತುಂಬುವುದಕ್ಕಿಂತ ಮುಂಚೆನೇ ಕೇಳಿದರು ಸಚಿವ ಸಂಪುಟ ಪುನರಚನೆ ಮಾಡಬೇಕು ಅಂತ. ಆಗ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಮತ್ತು ವೇಣುಗೋಪಾಲ್ ಅವರು ಚರ್ಚೆ ಮಾಡೋ ಸಂದರ್ಭದಲ್ಲಿ ಇನ್ನೂ ಪಂಚರಾಜ್ಯ ಚುನಾವಣೆ ಘೋಷಣೆ ಆಗಿರಲಿಲ್ಲ ಅಥವಾ ಅದು ಬಿಸಿ ಇರಲಿಲ್ಲ. ಆಗಲೇ ಅವರು ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ. ಸೊ ಈ ಶಾಸಕರು ಹೋದ ತಕ್ಷಣ ಒಪ್ಪಿಗೆ ಕೊಡ್ತಾರೆ ಅನ್ನುವಂಥದ್ದು ನಿರೀಕ್ಷೆ ಇಟ್ಕೊಳ್ಳೋದು ಕೂಡ ಸುಳ್ಳು. ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ಒಂದು ಗೊಂದಲ ಇರುವಂಥದ್ದು, ಇಕ್ಕಟ್ಟಿನ ಪರಿಸ್ಥಿತಿ ಸಿಲುಕಿರುವಂಥದ್ದು. ಒಂದು ಡಿ ಕೆ ಶಿವಕುಮಾರ್ ಅವ್ರನ್ನ, ಸಿದ್ದರಾಮಯ್ಯ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏನು ನಿರ್ಧಾರವನ್ನು, ಅದು ಸಚಿವ ಸಂಪುಟ ಪುನರಚನೆ ಇರಲಿ, ವಿಸ್ತರಣೆ ಇರಲಿ ಮತ್ತು ಪುನರಚನೆ ಇರಲಿ, ವಿಸ್ತರಣೆ ಇರುವಂಥ ಖಾಲಿ ಇರುವಂಥ 2 ಸ್ಥಾನಗಳನ್ನು ಕೂಡ ತುಂಬುವುದು ಕೂಡ ಅವ್ರ ಕೈಲಿ ಆಗ್ತಾ ಇಲ್ಲ. ಯಾಕೆಂದರೆ ಹಿಂದೆನೂ ನಾವು ನೋಡಿದ್ವಿ, ಒಂದಷ್ಟು ಶಾಸಕರೆಲ್ಲ ಹೋಗಿ ಹೈಕಮಾಂಡ್ ಕದ ತಟ್ಟು ಬಂದಿದ್ರು. ಬಟ್ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಇವನ್ ಕೆ ಎನ್ ರಾಜಣ್ಣ ಅವರು ಇರ್ಬೋದು ಅಥವಾ ಸತೀಶ್ ಜಾರಕಿಹೊಳಿ ತಂಡ ಈಗ ಕೆ ಎನ್ ರಾಜಣ್ಣದು ಒಂದು ಖಾಲಿ ಇರುವಂಥದ್ದು, ಮತ್ತೊಂದು ಕಡೆ ನಾಗೇಂದ್ರ ರಾಜೀನಾಮೆ ಖಾಲಿ ಇರುವಂಥದ್ದು, ಆ 2 ಸಚಿವ ಸ್ಥಾನ ಕೂಡ ತುಂಬೋದಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ, ವಿಸ್ತರಣೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಂದರೆ ನೀವೇನೇ ಮಾಡಬೇಕಂದ್ರೂ ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಸಿದ್ದರಾಮಯ್ಯ ಅವ್ರನ್ನ ಸಚಿವ ಸಂಪುಟ ಪುನರಚನೆ ಮಾಡಿ ಅಂದರೆ ಡಿ ಕೆ ಶಿವಕುಮಾರ್ ಬೇಡ, ಮಾಡ್ತೀರಾ, ಮಾಡೋದ ನಂಗೆ ಇದು ಸಿ ಎಂ ಸ್ಥಾನ ಯಾವಾಗ ಕೊಡ್ತೀರಾ ಅಂತೇಳಿ ಅಂತ ಆಗ ಡಿಮ್ಯಾಂಡ್ ಇಟ್ಟಿದ್ದಂಥ ಕಾರಣಕ್ಕೋಸ್ಕರನೇ ಆಗಲೇ ಸಚಿವ ಸಂಪುಟ ಅಂದರೆ ಕಳೆದ ಒಂದು 5-6 ತಿಂಗಳ ಮುಂಚೆನೇ ಸಚಿವ ಸಂಪುಟ ಪುನರಚನೆಗೆ ಬ್ರೇಕ್ ಹಾಕಲಾಗಿತ್ತು ಹೈಕಮಾಂಡು. ಈಗ ತೀರ್ಮಾನ ತೆಗೆದುಕೊಳ್ಬೇಕು ಅಂತಂದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಅವರ ಒಂದು ಬೇಡಿಕೆ ಏನಿದೆ ಅನ್ನೋದನ್ನು ಕೇಳಬೇಕು. ಅವ್ರ ಬೇಡಿಕೆ ಇರೋದು ಒಂದು ಲೈನು, ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ. ಅದು ನಂತರ ದಿನಗಳಲ್ಲಿ ಅವರು ಇಬ್ಬರ ಮಧ್ಯೆ ಟಗಫರ್ ಇರುವಂಥದ್ದು, ಅದು ನಂತರ ಚರ್ಚೆಗಳು ಹೈಕಮಾಂಡ್ ಮಟ್ಟದಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಮತ್ತು ಅದರ ಜೊತೆಗೆ ಇನ್ನೊಂದು ಬಹಳ ಪ್ರಮುಖವಾಗಿ ಹೈಕಮಾಂಡು ಸಚಿವ ಸಂಪುಟ ಪುನರಚನೆ ಅಥವಾ ಬೇರೆ ಏನಾದರೂ ನಾಯಕತ್ವ ಬದಲಾವಣೆ ಎಲ್ಲವೂ ಕೂಡ ತೀರ್ಮಾನ ತೆಗೆದುಕೊಳ್ಬೇಕಂದ್ರೆ ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶದ ಬಳಿಕವೇ ತೆಗೆದುಕೊಳ್ಬೇಕಾಗಿರುವಂಥದ್ದು. ಆ ಫಲಿತಾಂಶದ ನಂತರ ಹೈಕಮಾಂಡ್ನ ಒಂದು ಗಟ್ಟಿತನ ಅಥವಾ ಹೈಕಮಾಂಡ್ ಫೋರ್ಸ್ ಇರುತ್ತಲ್ವ, ಅದರ ಆಧಾರದ ಮೇಲೆ 2 ಪುನರಚನೆ ಅಥವಾ ನಾಯಕ ಬದಲಾವಣೆ 2 ಕೂಡ ನಿಂತಿರುವಂಥದ್ದು. ಫಲಿತಾಂಶ ಬರುವವರೆಗೂ ಕೂಡ ಅಂದರೆ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಬರುವವರೆಗೂ ಕೂಡ ಹೈಕಮಾಂಡು ಕರ್ನಾಟಕ ಪುನರಚನೆ ಇರ್ಬೋದು ಅಥವಾ ನಾಯಕತ್ವ ಬದಲಾವಣೆ ಸೇರಿದಂತೆ ಯಾವುದೂ ಕೂಡ ತೀರ್ಮಾನ ತೆಗೆದುಕೊಳ್ಳೋದಿಲ್ಲ. ಆದರೆ ಈ ಶಾಸಕರ ಹೋಗಿ ಬೇಡಿಕೆ ಇಡ್ತಾ ಇರುವಂಥದ್ದು ಇದೆಯಲ್ಲ, ಹೈಕಮಾಂಡ್ಗೆ ಇದೊಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಬಣ ಅಥವಾ ಸಿದ್ದರಾಮಯ್ಯ ಅವರು ಸಂದೇಶ ರವಾನೆ ಮಾಡ್ತಾ ಇರುವಂಥದ್ದು. ಯಾಕಂದರೆ
ಈಗಾಗಲೇ ಹಿಂದೆ ವಿದೇಶಕ್ಕೆ ಹೋಗಿ ಒಂದು 15-20 ಜನ ವಿದೇಶಕ್ಕೆ ಹೋಗಿ ಒಂದು ಸುದ್ದಿ ಆಗಿತ್ತು. ಈಗ 22-23 ಜನ ಶಾಸಕರು ಹೋಗಿದ್ದಾರೆ ಅಂದರೆ ಅವರು ಸಚಿವ ಸಂಪುಟ ಪುನರಚನೆಗೆ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳುವ ಮೂಲಕ ಹೈಕಮಾಂಡ್ನಲ್ಲಿ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕುವಂತಹ ಸಾಧ್ಯತೆ ಇರುವಂಥದ್ದು. ಹೈಕಮಾಂಡು ಅತ್ತ ದರಿ ತಪ್ಪುಲಿ ಅನ್ನೋ ಪರಿಸ್ಥಿತಿಯಲ್ಲಿ ಸಿಲುಕುತ್ತೆ. ಸೊ ಈ ಹಿನ್ನೆಲೆ ಹೈಕಮಾಂಡ್ ತಕ್ಷಣಕ್ಕೆ ಒಂದು ರೀತಿಯಲ್ಲಿ ಸ್ಟೇಟಸ್ ಕೋ ಮೇಂಟೈನ್ ಮಾಡುವಂಥ ರೀತಿಯಲ್ಲಿ ನಿರ್ಧಾರ ಕೈಗೊಂಡು ಫಲಿತಾಂಶ ಬರೋವರು ಕೂಡ ಏನು ಈ ಕಡೆ ಬರೋಕ್ಕೆ ಹೋಗಬೇಡಿ ಅಂತ. ಮತ್ತು ಶಾಸಕರು ಗೊತ್ತಿದ್ದು ಯಾಕೆ ಹೋಗ್ತಾ ಇದ್ದಾರೆ ಅಂದರೆ ಇದರಿಂದ ಒಂದು ರಣತಂತ್ರ. ಸೊ ಈ ಮೂಲಕ ಶಾಸಕರು ಹೋಗಿ ಬಂದ ನಂತರ ಕೂಡ ಇವೆಲ್ಲವೂ ಕೂಡ ಇಷ್ಟಕ್ಕೆ ಸ್ಟೇಟಸ್ ಆಗುತ್ತೆ. ಆದರೆ ಮೇ 4ರ ನಂತರ ಅಂದರೆ ಫಲಿತಾಂಶ ಬಂದ ಬಳಿಕ ಒಂದಷ್ಟು ರಾಜಕೀಯ ಬೆಳವಣಿಗೆಗಳಿಗೆ ಒಂದಷ್ಟು ಸಾಕ್ಷಿ ಆಗುತ್ತೆ ಅನಿಸುತ್ತಲ್ವಾ? ಅಲ್ಲ, ಖಂಡಿತ. ಏನು ಅಂದರೆ ಈಗ ಮೇ 20ಕ್ಕೆ ರಾಜ್ಯ ಸರ್ಕಾರಕ್ಕೆ 3 ವರ್ಷ ತುಂಬುತ್ತೆ. ಈಗ ಡಿ ಕೆ ಶಿವಕುಮಾರ್ ಅವರು 2.5 ವರ್ಷ ಅಂದರೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿತ್ತು ಅಂತ ಒಂದಷ್ಟು ಹೇಳ್ತಾಯಿದ್ರು. ಅದರ ಆಧಾರದ ಮೇಲೆ 2.5 ವರ್ಷ ಸಿದ್ದರಾಮಯ್ಯ ಅವರು ಅಧಿಕಾರ ನಡೆಸಬೇಕು, ಇನ್ನು ಮಿಕ್ಕ ಅವಧಿಗೆ ನಮಗೆ ಆ ಸ್ಥಾನ ಕೊಡಬೇಕು ಅಂತ ಹೇಳಿದರು. ಈಗ ಮೇ 20ಕ್ಕೆ 3 ವರ್ಷ ಆಗ್ತಾಯಿದೆ. 3 ವರ್ಷ ಆಗ್ತಾ ಇರೋದರಿಂದ ಡಿ ಕೆ ಶಿವಕುಮಾರ್ ಅವರು ತಮ್ಮ ಒಂದು ಯೋಜನೆಯನ್ನು, ತಮ್ಮ ಒಂದು ಪ್ಲಾನ್ಸ್ ಏನಿತ್ತು ಅದನ್ನೆಲ್ಲ ಕೈ ಚೆಲ್ಲಿದ್ರ ಅನ್ನೋ ಒಂದು ಪ್ರಶ್ನೆನೇ ಎದ್ದೇಳ್ತಾ ಇದೆ ಇಲ್ಲಿ. ಯಾಕೆಂದರೆ ಈಗ ತಕ್ಷಣಕ್ಕೆ ಸಂಪುಟ ಪುನರಚನೆಗೂ ಅವರ ಆಪ್ತ ಶಾಸಕರು ಯಾರೂ ವಾಯ್ಸ್ ಮಾಡ್ತಾ ಇಲ್ಲ. ಪ್ಲಸ್ ಇವ್ರಿಗೂ ನನಗೇನು ಗೊತ್ತೇ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಮತ್ತು ಪಕ್ಷ ಸಂಘಟನೆ ಕಡೆ ಅವರು ಬೇರೆ ಥರ ಕಡೆ ಮನಸ್ಸು ಮಾಡಿದ್ದಾರೆ. ಈಗಿರಬೇಕಾದ್ರೆ ಅವರು 3 ವರ್ಷ ಕಂಪ್ಲೀಟ್ ಆಯಿತು ಮೇ 20ಕ್ಕೆ. 2 ವರ್ಷಕ್ಕೆ ಇನ್ನು ಯಾವ ಪುರುಷಾರ್ಥಕ್ಕೆ ಇವರು 2 ವರ್ಷಕ್ಕೆ ಅಧಿಕಾರ ವಹಿಸ್ಕೊಬೇಕು? ಮತ್ತು ಅದು ಸಾಧ್ಯನಾ? ಯಾಕೆಂದರೆ ಸಾಕಷ್ಟು ಬಾರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ 5 ವರ್ಷ ನಾನೇ ಪೂರ್ಣಾವಧಿ CM ಅಂತ ಹೇಳ್ಬಿಟ್ಟಿದ್ದಾರೆ. ಬೇರೆಯವ್ರಿಗೂ ಪರಮೇಶ್ವರ್ ಕೂಡ ಹೇಳಿದ್ದಾರೆ, ಸತೀಶ್ ಜಾರಕಿಹೊಳಿ ಸರ್ ಅಂತ ಅವ್ರ ಬೆಂಬಲ. ಅದರ ಮಧ್ಯೆ ದಲಿತ CM ಅಂತ ಬರುತ್ತೆ, ಅಹಿಂದ ನಾಯಕರು ಮತ್ತು ಅಹಿಂದ ನಾಯಕರಿಗೆ ನಾಯಕತ್ವ ಪಟ್ಟ ಕಟ್ತೀವಿ ಅನ್ನೋ ಚರ್ಚೆಗಳೆಲ್ಲ ಬಂತು. ಅಂದರೆ ಇಲ್ಲೆಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಏನು ಒಂದು ಪ್ಲಾನ್ ಇತ್ತು ಅದು ವರ್ಕೌಟ್ ಆಗಲಿಲ್ಲ ಅಂತಲೇ ಹೇಳ್ಬಹುದು. ಮತ್ತು ಚೆನ್ನಪ್ಪ, ನೀವು ಆಗಲೂ ಒಂದು ಮಾತಾಡಿ, 2 ವರ್ಷಕ್ಕೆ ಒಪ್ಕೊಳ್ತಾರಾ ಅಥವಾ ಯಾವ ಪುರುಷಾರ್ಥಕ್ಕಂತ? CM ಸ್ಥಾನ ಅಥವಾ ಅಧಿಕಾರ ಇದೆಯಲ್ಲ ನಿಮಗೆ ಹೆಂಗಂದ್ರೆ 20 ದಿನಕ್ಕಾದರೂ ಕೂಡ ಒಪ್ಕೊಳ್ತಾರೆ. ಯಾಕಂದರೆ ಅದು ಡಿ ಕೆ ಶಿವಕುಮಾರ್ಗೆ ಇರುವಂಥದ್ದು ಈಗಿನ ಪರಿಸ್ಥಿತಿಯಲ್ಲಿ ಇದೇ ಒಂದು ಚಾನ್ಸ್ ಇರುವಂಥದ್ದು. ಅವರು ನಿಮಗೆ ಎಷ್ಟರ ಮಟ್ಟಿಗೆ ಅಂತಂದರೆ ಈಗ ನಿಮ್ಗೆ 2 ವರ್ಷ ಸಿಗುತ್ತೆ ಅನ್ನೋದಾದರೆ ಅವ್ರಿಗೆ ಅದು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಒಂದು ರೀತಿಯಲ್ಲಿ ಜಾಕ್ಪಟ್ಟೆ. ಯಾಕಂದರೆ ಈಗಿನ ಸಿದ್ದರಾಮಯ್ಯವರ ಪರಿಸ್ಥಿತಿ, ಕಾಂಗ್ರೆಸ್ನ ಪರಿಸ್ಥಿತಿ ಇವೆಲ್ಲವನ್ನು ಕೂಡ ನೋಡ್ಕೊಳ್ಳೋದಾದರೆ ಡಿ ಕೆ ಶಿವಕುಮಾರ್ ಬೇಡಿಕೆ ಇಟ್ಟಿರೋದು ಕೂಡ ಅದನ್ನೇ. ಯಾಕಂದರೆ ತಾಳ್ಮೆಯಿಂದ ಕಾಯ್ತಿದ್ದೇನೆ ಅಂತ ಹೇಳ್ತಾ ಇರುವಂಥದ್ದು. ನಿರ್ಧಾರ ಕೈಗೊಳ್ಳಬೇಕಾಗಿರುವಂಥದ್ದು ರಾಹುಲ್ ಗಾಂಧಿ ಒಬ್ಬರೇ ನಿರ್ಧಾರ ಕೈಗೊಳ್ಳಬೇಕಾಗಿರುವಂಥದ್ದು. ಅಂದರೆ ಈಗ ನಾಯಕತ್ವ ಬದಲಾವಣೆ ಬೇಗ ಬೇಡ ಅಂತ ರಾಹುಲ್ ಗಾಂಧಿ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರ್ ಕೊಡಿ ಅಂತಂದರೆ ಕೊಟ್ಟೇ ಬಿಡ್ತಾರೆ ಅವ್ರ ಸ್ಥಾನವನ್ನು. ಅಂದರೆ ರಾಜೀನಾಮೆ ಕೊಟ್ಟು ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡಕ್ಕೆ ರೆಡಿ ಇದ್ದಾರೆ. ಆದರೆ ಬೆಂಬಲಿಗರು, ಪರಿಸ್ಥಿತಿ ಮತ್ತು ಒತ್ತಡ ಇವೆಲ್ಲವೂ ಇದೆಯಲ್ವಾ, ಅದಷ್ಟು ಸುಲಭವಾಗಿ ಬಿಟ್ಕೊಡೋಕ್ಕೆ ಸಾಧ್ಯ ಇಲ್ಲದರ ಮಟ್ಟಿಗೆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದು ರಾಹುಲ್ ಗಾಂಧಿ ಅವರು ಕೂಡ ಗೊತ್ತಿದ್ದು. ಉದಾಹರಣೆ ಹೇಳಬೇಕಂದ್ರೆ ಈ ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶದಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಈಗ ಅಸ್ಸಾಂ ಒಂದು ಚಾನ್ಸ್ ಇರುವಂಥದ್ದು, ತಮಿಳುನಾಡಲ್ಲಿ ಮೈತ್ರಿ ಸರ್ಕಾರ ಚಾನ್ಸ್ ಇರುವಂಥದ್ದು, ಒಂದು ವೇಳೆ ಪುದುಚೇರಿಯಲ್ಲಿ ಬಂದರೆ ಇವೆಲ್ಲವೂ ಕೂಡ ಇರುವಂಥದ್ದು. ಅವು ಯಾವುದು ಬರಲಿಲ್ಲ ಅಂತ ಇಟ್ಕೊಳ್ಳಿ, ಒಂದು ವೇಳೆ ಬರಲಿಲ್ಲ ಅಂತ ಇಟ್ಕೊಳ್ಳಿ, ಏನಾಗುತ್ತೆ? ಅವಾಗ ಹೈಕಮಾಂಡು ಇರುವಂಥ ಒಂದು ಸಿದ್ದರಾಮಯ್ಯ ಅಥವಾ ಕಾಂಗ್ರೆಸ್ನ ಸರ್ಕಾರವನ್ನು ಡಿಸ್ಟರ್ಬ್ ಮಾಡೋಕ್ಕೆ ಸಿದ್ಧ ಇದೆಯಾ? ಆಗೋದಿಲ್ಲ, ಬೇಕಾಗುತ್ತೆ. ಸೊ ಅದು ಇರುವಂಥದ್ದು. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ಗೂ ಕೂಡ ಬೇರೆ ಪರಿಸ್ಥಿತಿ ಇಲ್ಲ. ಸಿದ್ದರಾಮಯ್ಯ ಅವರು ತುಂಬ ಸುಲಭವಾಗಿ ಬಿಟ್ಕೊಟ್ರೆ ಮಾತ್ರ ಸಾಧ್ಯ ಇರುವಂಥದ್ದು. ಸೊ ಅದು ಕೂಡ ಗೊತ್ತಿದೆ. ಇವೆಲ್ಲವೂ ಕೂಡ ಹಿನ್ನೆಲೆಯಲ್ಲಿ ಒಂದಂತೂ ಸತ್ಯ, ಫಲಿತಾಂಶದ ಬಳಿಕ ಒಂದಷ್ಟು ಬೆಳವಣಿಗೆಗಳ ಸಾಕ್ಷಿ ಆಗುತ್ತೆ. ಮತ್ತು ನಾವು ಮೊದಲನೇ ಚರ್ಚೆಗೆ ಬರೋದಾದರೆ ಈಗ ಸಚಿವ ಸಂಪುಟ ಪುನರಚನೆ ಆಗುತ್ತೋ ಇಲ್ವೋ, ಶಾಸಕರಿಗೆ ಬೇಡಿಕೆಗೆ ಮನ್ನಣೆ ಸಿಗುತ್ತೆ ಇಲ್ಲೋ ಅನ್ನೋದಾದರೆ ಶಾಸಕರು ಹೋಗ್ತಾರೆ. ಸಿಕ್ಕಿದ್ರೆ ಹೈಕಮಾಂಡ್ ನಾಯಕರು ಸಿಕ್ಕಿದ್ರೆ ನಮ್ಗೆ ಸಚಿವ ಸಂಪುಟ ಪುನರಚನೆ ಮಾಡಬೇಕು ಅಂತ ಕೇಳ್ತಾರೆ. ಅವರು ಸಿಕ್ಕಿದ್ರೆ ಆ ಡಿಮ್ಯಾಂಡ್ನ ತೆಗೆದುಕೊಳ್ತಾರೆ. ಆಯಿತು, ನೀವು ಬೆಂಗಳೂರಿಗೆ ಹೋಗಿ, ಮೊದಲು ಕ್ಷೇತ್ರ ಕಡೆ ಹೋಗಿ ಅಂತ ಕಳಿಸ್ತಾರೆ. ಬಂದ ತಕ್ಷಣ ಅಶೋಕ್ ಪಟ್ಟಣ್ ಅವರು ಅವರೇ ಲೀಡ್ ತೊಗೊಂಡಿರ್ಬೋದು, ಅಥವಾ ಅವ್ರು ಹೋದರೆ ಅಶೋಕ್ ಪಟ್ಟಣ್ ಬಂದಿದ್ದೀರಾ, ಬನ್ನಿ ಸಚಿವ ಸಂಪುಟ ಹೌದಾ, ನಾಳೆ ಹೋಗಿ ನೀವು ಆಗುತ್ತೆ ಅಂತ ಹೇಳೋದಿಲ್ಲ. ಸೊ ಅದು ಅವ್ರಿಗೂ ಕೂಡ ಗೊತ್ತಿದೆ. ಸೊ ಬಂದರೆ ಅದು ಸಿಕ್ಕಿದೆ, ಇಷ್ಟು ಮಾತ್ರ ಆಗುತ್ತೋ. ಅದು ಬಿಟ್ಟರೆ ಪುನರಚನೆ ವಿಚಾರ ಸಂಬಂಧಪಟ್ಟಂತೆ ಯಾವುದೂ ನಿರ್ಧಾರ ಅಥವಾ ಆ ಒಂದು ಏನು ಡಿಸಿಷನ್ಸು ಯಾವುದೂ ಕೂಡ ತಕ್ಷಣಕ್ಕಂತೂ ಆಗೋದಿಲ್ಲ. ಇಲ್ಲ, ಒಂದು ವಿಚಾರ ಇಲ್ಲಿ ಪುನರ್ರಚನೆ ಆಗೋದಿಲ್ಲ ಅನ್ನೋದು ಒಂದು ವಾದ. ಆದರೆ ಇಲ್ಲಿ ಏನು ಅಂತಂದರೆ ಈಗ ಕಾಂಗ್ರೆಸ್ ಪಕ್ಷದಲ್ಲೇ ಸಚಿವರ ಆಂತರಿಕ ಮೌಲ್ಯಮಾಪನಗಳು ಆಗಿದ್ದಾವೆ. ಯಾರ್ಯಾರು ಕಳಪೆಯ ಸಾಧನೆ ಮಾಡಿದರೋ ಅಂಥವ್ರನ್ನ ಕೈ ಬಿಟ್ಟು ಹೊಸ ಶಾಸಕರಿಗೆ ಅಥವಾ ಒಂದು 4-5 ಬಾರಿ ಗೆದ್ದಿರುವಂಥ ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾರೆ. ಇದನ್ನು ನಮಗೆ ವೇಣುಗೋಪಾಲ್ ಅವರು ಹಿಂದೆ ಬಂದಾಗ
ಒಂದಷ್ಟು ಅಶ್ಯೂರೆನ್ಸ್ ಕೊಟ್ಟಿದ್ದರು ಹಿರಿಯ ಶಾಸಕರಿಗೆ. ಆಯಿತು 2.5 ವರ್ಷ ನೀವು ವೆಯ್ಟ್ ಮಾಡಿ, ಆಮೇಲೆ ನಾವು ನಿಮಗೆ ಒಂದಷ್ಟು ಕ್ಯಾಬಿನೆಟ್ ರಿಷಫಲ್ ಆದಾಗ ನಿಮಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದರು. ಈಗ ಅದನ್ನೇ ಒಂದಷ್ಟು ಇವರು ವೇಣುಗೋಪಾಲ್ ಅವರ ಮಾತನ್ನೇ ಆಧಾರವಾಗಿ ಇಟ್ಟುಕೊಂಡು ಈಗ ದೆಹಲಿಗೆ ಹೋಗ್ತಾ ಇರೋದು. ಬಟ್ ಎಲ್ಲ ಒಂದು ಕಡೆ ಪ್ರೆಷರ್ ಹಾಕಿದ್ರೆ ಸಿದ್ದರಾಮಯ್ಯನವರು, ಏಕೆಂದರೆ ಇದ್ರ ಬೆನ್ನಿಂದ ಇದ್ದಾರೆ. ಹಾಗಾಗಿ ಒಂದು ಹಂತದಲ್ಲಿ ವಿಸ್ತರಣೆನೋ ಅಥವಾ ಪುನರಚನೆ ಏನಾದರೂ ಆಗೋ ಸಾಧ್ಯತೆಗಳಿರಬಹುದಲ್ಲ. ಅಂದರೆ ಒಂದು ನೀವು ಹೇಳಿದ ರೀತಿಯಲ್ಲಿ ಮುಂಚೆ ವೇಣುಗೋಪಾಲ್ ಅವರು ಮಾತು ಕೊಟ್ಟಿದ್ದು ಶಾಸಕರಿಗೆ ನಿಜ. ಯಾಕಂದರೆ ಆ ಸಂದರ್ಭದಲ್ಲಿ ಸಚಿವ ಸಂಪುಟ ರಚನೆ ಆಗುವಂಥ ಸಂದರ್ಭದಲ್ಲಿ, ಸಚಿವನ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮತ್ತು ಕೆಲವರಿಗೆ ಇಂಡಿವಿಜುವಲ್ ಆಗಿ 2.5 ವರ್ಷ ಬಳಿಕ ನಾವು ಸಾಲಿಡ್ಡಾಗಿ ಸಚಿವ ಸಂಪುಟ ಪುನರಚನೆ ಮಾಡ್ತೀವಿ, ಅಂದರೆ ಔಟ್ ಆ್ಯಂಡ್ ಔಟ್ ಮಾಡ್ತೀವಿ. ಒಂದು 4-5 ಜನ ಉಳಿದು ಹಿರಿಯರನ್ನ ಉಳಿಸ್ಕೊಂಡು ಇನ್ನು ಉಳಿದವನ್ನೆಲ್ಲವನ್ನು ಕೂಡ ಸಚಿವ ಸಂಪುಟ ಪುನರಚನೆ ಮಾಡ್ತೀವಿ, ಎಲ್ಲರಿಗೂ ಕೂಡ ಅವಕಾಶ ಕೊಡ್ತೀವಿ ಅಂತ ಹೇಳಿರುವಂಥದ್ದು ನಿಜ. ಆದರೆ ಪರಿಸ್ಥಿತಿ ನಂತರದ ಬೇರೆ ಬೇರೆ ಪರಿಸ್ಥಿತಿಗಳ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿರುವಂಥದ್ದು, ಬೇರೆ ಬೇರೆ ಪರಿಸ್ಥಿತಿ ಇರುವಂಥದ್ದು. ಒಂದು ವೇಳೆ ನಾಯಕ ಅಂದರೆ ನಾನು ಆಗಲೇ ಹೇಳಿದ ರೀತಿಯಲ್ಲಿ ಮೇ 4ರ ಫಲಿತಾಂಶದ ಬಳಿಕ ಪರಿಸ್ಥಿತಿ ಬೇರೆ ರೀತಿ ಇದ್ದು, ಇಲ್ಲ ನಾಯಕತ್ವ ಬದಲಾವಣೆ ಇಲ್ಲ ಅನ್ನೋದು ಆದರೆ ಸಚಿವ ಸಂಪುಟ ಪುನರಚನೆಗೆ ಹೈಕಮಾಂಡು ಗ್ರೀನ್ ಸಿಗ್ನಲ್ ಕೊಡುತ್ತೆ. ಆಗ ಡಿ ಕೆ ಶಿವಕುಮಾರ್ ಸ್ಥಾನ ಏನಿರುತ್ತೆ ಮತ್ತು ಆಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಒಂದಷ್ಟು ಜನ ಶಾಸಕರ ಡಿಮ್ಯಾಂಡ್ ಇರುತ್ತೆ, ಡಿ ಕೆ ಶಿವಕುಮಾರ್ ಬೆಂಬಲಿಗ ಶಾಸಕರದ್ದು ಇರುತ್ತೆ ಸಚಿವ ಸಂಪುಟ ಪುನರಚನೆಗೆ. ಅದನ್ನು ಡಿ ಕೆ ಶಿವಕುಮಾರ್ ಒಪ್ಪಿದ್ರೆ ಆಗ ಸಚಿವ ಸಂಪುಟ ಪುನರಚನೆ ಖಂಡಿತವಾಗ್ಲೂ ಕೂಡ ಆಗುತ್ತೆ. ಸುಮಾರು ಒಂದು 15ರಿಂದ 16 ಜನ ಸಚಿವರನ್ನು ಕೈಬಿಟ್ಟು ಹೊಸಬರಿಗೆ ಅವಕಾಶ ಕೊಟ್ಟು ಸಚಿವ ಸಂಪುಟ ಪುನರಚನೆ ಮಾಡುವಂಥ ನಿರ್ಧಾರ. ಒಂದು ವೇಳೆ ಹೈಕಮಾಂಡ್ ಸ್ಟ್ರಾಂಗ್ ಆಗಿ ನಾಯಕತ್ವ ಬದಲಾವಣೆ ಅನ್ನೋದಾದರೆ ಆಗ ಪರಿಸ್ಥಿತಿ ಬೇರೆ ರೀತಿ ಇರುತ್ತೆ. ಆಗ ನಾಯಕತ್ವ ಬದಲಾವಣೆ ಅಂದರೆ ಆಟೋಮೆಟಿಕ್ಕಾಗಿ ನಿಮಗೆ ಇಡೀ ಕ್ಯಾಬಿನೆಟೇ ಕೂಡ ನಿಮಗೆ ಡಿಸಾಲ್ವ್ ಆಗಿ ಹೊಸದು ಬರುವಂಥದ್ದು. ಆದರೆ ಅವೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳುವಂಥದ್ದು. ಬಟ್ ಎರಡನೇ ಚಾನ್ಸ್ ಇದೆ ಅಲ್ವಾ, ಹೈಕಮಾಂಡು ನಾಯಕತ್ವ ಬದಲಾವಣೆ ಅನ್ನೋದು ಅದು ತುಂಬ ಸುಲಭ ಇಲ್ಲ. ಸಚಿವ ಸಂಪುಟ ಪುನರಚನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸರ್ಕಸ್ಗಳು ನಡೀತಾ ಇರುವಂಥದ್ದು, ಅದರ ರಣತಂತ್ರ ಆಗ್ತಾ ಇರುವಂಥದ್ದು ನೋಡಬೇಕು. ಈಗ ಶಾಸಕರು ಭೇಟಿಯ ಬಳಿಕ, ಫಲಿತಾಂಶದ ಬಳಿಕ ಒಂದಷ್ಟು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಆದರೆ ಒಂದಂತೂ ಭಾಳ ಸ್ಪಷ್ಟ, ಶಾಸಕರ ಒತ್ತಡ ಇರುವಂಥ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ಪುನರಚನೆ ಇಲ್ಲಾದರೂ ಮಾಡಬೇಕು ಅಂದರೆ ನಾಯಕತ್ವ ಬದಲಾವಣೆ ಇಲ್ಲಾಂದ್ರೂ ಮಾಡಬೇಕು. ಆದರೆ ಆಟೋಮೆಟಿಕ್ಕಾಗಿ ಬೇರೆ ರೀತಿಯ ಹೊಸ ಸಚಿವ ಸಂಪುಟ ಬರುವಂಥದ್ದು ಎಲ್ಲವೂ ಕೂಡ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬೆಳವಣಿಗೆಗಳಿಗೆ ಸಾಕ್ಷಿಯಾಗುತ್ತೆ. ಚಂದ್ರಪ್ಪ, ಥ್ಯಾಂಕ್ ಯು, ಧನ್ಯವಾದ ಚಂದ್ರಪ್ಪ ಪಾಲ್ಗೊಂಡಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ಪುನರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗುತ್ತಿರುವಂತಹ ಮಹಾ ಬೆಳವಣಿಗೆಗಳ ಬಗ್ಗೆ ಇವತ್ತಿನ ವಿಶ್ಲೇಷಣೆ ಆಗಿತ್ತು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.